ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ಒಂದು ವಿಶೇಷವಾದ ದೀಪಾರಾಧನೆಯೊಂದಿಗೆ ಬಂದಿದ್ದೇನೆ. ಕಾರಣ ಏನಪ್ಪ ಅಂತಂದರೆ, ನೋಡಿ, ನಮಗೆ ಈ ಬಾರಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿರುವಂಥದ್ದು. ಹಾಗಾಗಿ ತುಂಬ ವಿಶೇಷವಾಗಿ ಎಲ್ಲರೂ ಕೂಡ ಒಂದು ಆಚರಣೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ನೋಡಿ, ಈ ದೀಪಾರಾಧನೆ ಮಾಡಬೇಕು ಅಂತಂದರೆ ಮೊದಲು ಬತ್ತಿಯನ್ನು ತೆಗೆದುಕೋಬೇಕು. ಈಗ ನೀವು ದೀಪಕ್ಕೆ ಹಾಕುವಂಥ ಬತ್ತಿಯನ್ನೇ ನೀವು ತೆಗೆದುಕೋಬೋದು, ಅಥವಾ ಈಗ ನಿಮ್ಮಲ್ಲಿ ಪ್ಯೂರ್ ಹತ್ತಿ ಇದೆ ಅಂತಂದರೆ ಹತ್ತಿಯನ್ನು ಬಿಡಿಸಿ ಹಸಿ ಹಾಲಿನಿಂದ ನೀವು ಬತ್ತಿಯನ್ನು ಸಿದ್ಧತೆ ಮಾಡಿಕೊಂಡಾಗ ಅದು ಬೇಗನೆ ಹಾಕ್ತಾ ಹೋಗುತ್ತೆ. ಸುಮ್ಮನೆ ಜಸ್ಟ್ ಒಂದು ಎಳೆ ಎಳಿತಾ ಹೋಗ್ಬೇಕು ಅಷ್ಟೇ. ಕೈಗೆ ಹಸಿ ಮಾಡಿಕೊಂಡು ಹಸಿ ಹಾಲನ್ನೇ ತೆಗೆದುಕೊಳ್ಳಿ, ಅಥವಾ ನೀರನ್ನು ಉಪಯೋಗಿಸ್ಕೋಬೋದು, ಅದರ ಹಾಲನ್ನು ತೆಗೆದುಕೊಳ್ಳಿ, ಪರಿಶುದ್ಧವಾದದ್ದಲ್ವ. ಹಾಗಾಗಿ ಹಸುವಿನ ಹಾಲು ತೆಗೆದುಕೊಂಡು ಸುಮ್ಮನೆ ಜಸ್ಟ್ ಒಂದು ಡಿಪ್ ಮಾಡ್ಕೊಂಡು ಕೈನ ಒಂದು ಎಳೆಗಳನ್ನು ತೆಗಿತಾ ಹೋದಾಗ ನಮಗೆ ಬತ್ತಿಗಳು ಸಿದ್ಧತೆ ಆಗ್ತಾ ಹೋಗುತ್ತದೆ. ನಿಮಗೆ ಈ ರೀತಿಯೆಲ್ಲ ಮಾಡಿ ನಿಮಗೆ ಮಾಡಿಕೊಂಡು ದೀಪಾರಾಧನೆ ಮಾಡೋದು ಕಷ್ಟ ಆಗುತ್ತೆ ಅಂತ ಬಂದಾಗ, ಈಗ ನೀವು ದಿನನಿತ್ಯ ದೀಪಕ್ಕೆ ಬತ್ತಿಯನ್ನು ಸಿದ್ಧತೆ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದೇ ಬತ್ತಿಯನ್ನೇ ನೀವು ತೆಗೆದುಕೊಂಡು ಈ ಒಂದು ದೀಪಾರಾಧನೆ ಮಾಡ್ಬೋದು. ಇದು ಯಾವ ದೀಪಾರಾಧನೆ ಅಂತಂದರೆ, ನೋಡಿ, ಗಣಪತಿಗೆ ಪ್ರಿಯವಾದ ಮೋದಕ ದೀಪಾರಾಧನೆ ಆಗಿರುತ್ತದೆ. ಈಗ ನೀವು ದಿನನಿತ್ಯ ಬತ್ತಿಯನ್ನು ನೀವು ತೆಗೆದುಕೊಂಡು ಅದನ್ನು ಬಿಗಿಯಾಗಿ ಒಸಿಯಬೇಕು. ಯಾಕೆ ಅಂತಂದರೆ, ಎಷ್ಟು ಬಿಗಿಯಾಗಿ ನಾವು ಒಸ್ತಿರ್ತೀವೋ ಆ ಬತ್ತಿಯನ್ನು ಅಷ್ಟು ನಮ್ಮಲ್ಲಿ ಒಂದು ಬಾಂಡಿಂಗ್ ಇರುತ್ತೆ. ಅಂದರೆ ಕುಟುಂಬದಲ್ಲಿ ಒಂದು ಸೌಖ್ಯತೆ ಇರುತ್ತೆ, ಶಾಂತಿ ಇರುತ್ತೆ. ಹಾಗಾಗಿ ಯಾವಾಗಲೂ ಬತ್ತಿ ಲೂಸ್ ಆಗಿರಬಾರ್ದು. ಒಂಥರ ಏನಪ್ಪ ಅಂತಂದರೆ ತೆಳುಗಿರುತ್ತಲ್ಲ, ಆ ಥರ ಇರಬಾರ್ದು, ಗಟ್ಟಿಯಾಗಿರಬೇಕು. ಆ ರೀತಿಯಾಗಿ ದಿನನಿತ್ಯ ದೀಪಾರಾಧನೆಗೆ ಅದೇ ಉಪಯೋಗಿಸ್ಕೊಳ್ಳಿ. ಈಗ ನಾನು ಏನು ಮೋದಕ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೋ ಇದಕ್ಕೂ ಅದೇ ರೀತಿಯೇ ಉಪಯೋಗಿಸ್ಕೊಳ್ಳಿ. ನಾವು ಎಷ್ಟು ಬತ್ತಿಯನ್ನು ತೆಗೆದುಕೋಬೇಕು ಈಗ ಮೋದಕ ದೀಪಾರಾಧನೆಗೆ ಅಂತಂದರೆ, ನೋಡಿ, 10+1 ನೋಡು, ದೊಡ್ಡದಾಗಿ ಬತ್ತಿಯನ್ನು ಸಿದ್ಧತೆ ಮಾಡಿಕೊಂಡು ಅದನ್ನು 10 ತೆಗೆದುಕೊಳ್ಳಿ. 10 ನೀವೇನು ದೊಡ್ಡದಾದ ಒಂದು ಬತ್ತಿ ಮಾಡ್ಕೊಂಡಿರ್ತೀರ, ಆ ಒಂದು ಬತ್ತಿಯಲ್ಲಿ ಅರ್ಧ ಮಾಡ್ಕೊಳ್ಳಿ. ಅಂದರೆ ನಮಗೆ 21 ಎಳೆ ಬೇಕಾಗಿರುವಂಥದ್ದು. ಹಾಗಾಗಿ 10+1 ಇಷ್ಟು ಬತ್ತಿಯನ್ನು ನೀವು ಸಿದ್ಧತೆ ಮಾಡ್ಕೋಬೇಕು. ನೋಡಿ, ಈ ಥರ ನಾನು ಈಗೇನು ಬತ್ತಿ ಸಿದ್ಧತೆ ಮಾಡ್ಕೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನೀವು ಸಿದ್ಧತೆ ಮಾಡ್ಕೋಬೇಕು. ಈಗ ಮೋದಕ ಅಂದರೆ ಏನಪ್ಪ ಅಂತಂದರೆ, ಗಣಪತಿಗೆ ತುಂಬ ಪ್ರಿಯವಾದ ನೈವೇದ್ಯನೂ ಕೂಡ ಆಗಿರ್ತದೆ. ಅದೇ ರೂಪದಲ್ಲಿ ನಾವು ದೀಪವನ್ನು ಹಚ್ಚಿ ಆರಾಧನೆ ಮಾಡೋದ್ರಿಂದ ವಿಘ್ನ ನಿವಾರಣೆ ಆಗುತ್ತದೆ, ಜೊತೆಯಲ್ಲಿ ಬುದ್ಧಿ ಸಿದ್ಧಿ ಸಂಪತ್ತು ವೃದ್ಧಿ ಆಗುತ್ತದೆ, ಕಾರ್ಯಸಿದ್ಧಿ ಲಭಿಸುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ. ಹಾಗಾಗಿ ನಾವು ವಿಶೇಷವಾಗಿ ಅದರಲ್ಲೂ ಈಗ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದಿರೋದ್ರಿಂದ ನೀವು ಈ ಒಂದು ದೀಪಾರಾಧನೆ ಮಾಡಿದ್ರೆ ನಿಮ್ಗೆ ಇನ್ನೂ ಒಂದು ವಿಶೇಷ ಫಲ ಸಿಗುವಂಥದ್ದು. ಈಗ ನೋಡಿ, ನಾವೇನು ದೊಡ್ಡದಾಗಿ ಒಂದು 10 ಬತ್ತಿಯನ್ನು ಸಿದ್ಧತೆ ಮಾಡ್ಕೊಂಡಿದ್ದೇವೋ ಅದನ್ನು ನಾವೀಗ ಅಷ್ಟದಳ ಪದ್ಮ ರಂಗೋಲಿ ಹಾಕ್ತೀವಲ್ಲ, ಆ ರೀತಿಯಾಗಿ ನೀವು ಒಂದ್ರ ಮೇಲೆ ಒಂದು ಜೋಡಣೆ ಮಾಡ್ತಾ ಬರಬೇಕು. ಇನ್ನು ಒಂದು ಬತ್ತಿ ಏನಿದೆಯೋ ಯಾವ್ದಾರ ಒಂದು ಭಾಗದಲ್ಲಿ ನಾವು ಆ ಒಂದು ಬತ್ತಿಯನ್ನು ಸೇರಿಸಬೇಕಾಗುತ್ತದೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಈಗ ನಂತರದಲ್ಲಿ ನಾವು ಏನು ಮಾಡಬೇಕು ಅಂದರೆ, ಒಂದು ಸ್ವಲ್ಪ ಹತ್ತಿಯನ್ನು ತೆಗೆದುಕೊಳ್ಳಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಈಗ ನಂತರದಲ್ಲಿ ನಾವು ಏನು ಮಾಡಬೇಕು ಅಂದರೆ, ಒಂದು ಸ್ವಲ್ಪ ಹತ್ತಿಯನ್ನು ತೆಗೆದುಕೊಂಡು ಸ್ವಲ್ಪ ಉಂಡೆಯನ್ನಾಗಿ ಮಾಡಿ ಕೈಗಳಿಂದ ಆ ಉಂಡೆಯನ್ನು ಮಾಡಿ ಅದರ ಮಧ್ಯದಲ್ಲಿ ನಾವು ಇಡಬೇಕಾಗುತ್ತದೆ. ನೀವು ಇಷ್ಟೇ ದೊಡ್ಡದು ಮಾಡಬೇಕು ಆ ಥರ ಏನಿಲ್ಲ. ಈಗ ನಾವು ನೈವೇದ್ಯಕ್ಕೆ ಚಿಕ್ಕ ಮೋದಕನೂ ಮಾಡ್ತೀವಿ, ದೊಡ್ಡ ಮೋದಕನೂ ಮಾಡ್ತೀವಿ. ಹಾಗಾಗಿ ಇಷ್ಟಿಷ್ಟೇ ಮಾಡಬೇಕು, ಆ ಥರ ಏನಿರೋದಿಲ್ಲ. ಹಾಗಾಗಿ ನೀವು ಎಷ್ಟು ಸಾಧ್ಯ, ನಿಮ್ಮಲ್ಲಿ ಚಿಕ್ಕ ದೀಪ ಇತ್ತು ಅಂದರೆ ಚಿಕ್ಕದಾಗಿಯೇ ಮಾಡ್ಕೊಳ್ಳಿ, ಸ್ವಲ್ಪ ದೊಡ್ಡ ದೀಪ ಹಚ್ತೀವಿ ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ. ನೀವು ಎಷ್ಟು ದೊಡ್ಡದಾಗಿ ಹಚ್ತೀರೋ ಅಷ್ಟು ತನಕ ಉರಿತಾ ಇರುತ್ತೆ ಅಷ್ಟೇ, ಇನ್ನೇನು ವ್ಯತ್ಯಾಸ ಇರೋದಿಲ್ಲ. ಫಲ ಮಾತ್ರ ಅಷ್ಟರ ಮಟ್ಟಿಗೆ ಅಷ್ಟೇ ಇರುತ್ತೆ. ಆ ಒಂದು ದಪ್ಪ ನಾವು ಏನು ಉಂಡೆ ಮಾಡ್ಕೊಂಡಿರ್ತೀವೋ ಹತ್ತಿಯನ್ನು ಅದ್ರ ಮಧ್ಯದಲ್ಲಿಟ್ಟು ಒಂದೊಂದೇ ಬತ್ತಿಯನ್ನು ನೀವು ಜೋಡಣೆ ಮಾಡ್ತಾ ಬನ್ನಿ. ಈಗ ನಾವು ಮೋದಕ ಮಾಡ್ತೀವಲ್ಲ, ಆ ರೀತಿಯಾಗಿ ನೋಡಿ, ಈ ಕಾಣಿಸ್ತಾ ಇದೆಯಲ್ಲ, ಈ ಥರ ನೋಡಿ. ಈಗ ನೀವು ಏನು ಬತ್ತಿಯನ್ನು ಸಿದ್ಧತೆ ಮಾಡ್ಕೊಂಡಿದ್ದೀರೋ ಅದು ಕೈ ಬಿಡೋಕ್ಕೆ ಹೋಗಬೇಡಿ. ಅದನ್ನು ಸಂಪೂರ್ಣವಾಗಿ ಎಲ್ಲನೂ ಸೇರಿಸ್ಬಿಟ್ಟು, ಅದು ಯಾಕಂದರೆ ಸ್ವಲ್ಪ ದಪ್ಪ ಆಗಿರುತ್ತಲ್ವ, ಬಿಡಿ ಆಗಿಬಿಡುತ್ತೆ. ಹಾಗೆ ಸ್ವಲ್ಪ ಹಸಿ ಹಾಲನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಒಸ್ತು ಬಿಡಿ ಕೈಯಿಂದ. ಆವಾಗ ಒಂದು ಬತ್ತಿಯ ಸಿದ್ಧತೆ ಆಗುತ್ತೆ. ಅದ್ರ ಜೊತೆಲಿ ಇನ್ನೂ ಸ್ವಲ್ಪ ಬತ್ತಿ ಅಂದರೆ ಹತ್ತಿಯನ್ನು ತೆಗೆದುಕೊಳ್ಳಿ. ಇನ್ನೂ ಸ್ವಲ್ಪ ಹತ್ತಿಯನ್ನು ತೆಗೆದುಕೊಂಡು, ಈಗ ನಾವು ಏನಪ್ಪ ಅಂತಂದರೆ ರೀಸೆಂಟಾಗಿ ನಿಮಗೆ ಒಂದು ತುಳಸಿ ಕಡ್ಡಿಯಿಂದ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೆ. ಅದಕ್ಕೆ ನಾವು ಬತ್ತಿಯನ್ನು ಸುತ್ತುವಂಥದ್ದು, ಅಂದರೆ ಹತ್ತಿಯನ್ನು ಸುತ್ತಬಿಟ್ಟು ಒಂದು ದಾರ ಕಟ್ಟುವಂಥದ್ದು. ಆ ರೀತಿಯಾಗಿ ನೀವು ಈಗ ನೋಡಿ, ಬತ್ತಿಯಲ್ಲಿ ಒಂದು ದೀಪ ರೆಡಿಯಾಗಿದೆಯಲ್ಲ ಒಂದು, ಅದಕ್ಕೆ ನಾವು ಇನ್ನೂ ಸ್ವಲ್ಪ ಹತ್ತಿಯನ್ನು ತೆಗೆದುಕೊಂಡು ಅದ್ರ ಸುತ್ತಲೂ ಕವರ್ ಮಾಡಿ ಕೈಯಿಂದ ಬಿಗಿಯಾಗಿ ಒಸ್ದಾಗ ಅದು ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಅಂದರೆ ಅದು ಬಿಡಿ ಆಗೋದಿಲ್ಲ. ಈಗ ನೀವು ದೀಪ ಹಚ್ಚಿದ ತಕ್ಷಣನೇ ಅದು ಬಿಡಿ ಆಗುತ್ತೆ ನೀವು ಈ ರೀತಿ ಮಾಡದೆ ಹೋದಾಗ. ಹಾಗಾಗಿ ಅದು ಚೆನ್ನಾಗಿರಬೇಕು, ಸಂಪೂರ್ಣ ಉರಿಬೇಕು ಅಂದರೆ ನೀವು ಈ ರೀತಿಯಾಗಿಯೇ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ನಿಮಗೆ ಬೇಕಾದರೆ, ನಿಮಗೆ ಏನಾದ್ರೂ ಸ್ವಲ್ಪ ಡೌಟ್ ಇತ್ತು, ಅದು ಬಿಟ್ಕೊಂಡ್ಬಿಡುತ್ತೆ ಅಂತ ನಿಮ್ಗೆ ಏನಾರ ಭಯ ಇತ್ತು ಅಂದರೆ ಒಂದು ದಾರದಿಂದ ಒಂದು ಗಂಟು ಹಾಕ್ಬಿಡಿ ಅಷ್ಟೇ. ಈ ರೀತಿಯಾಗಿ ಒಂದು ಬತ್ತಿಯನ್ನು ಸಿದ್ಧತೆ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ. ಆ ಮಣ್ಣಿನ ದೀಪ ನೀವು ಮನೆಯಲ್ಲಿ ನೀವು ಇದ್ದರೆ, ಅಂದರೆ ಈಗ ಪ್ರತಿನಿತ್ಯನೂ ಕೂಡ ನಾವು ದೀಪಾರಾಧನೆ ಮಾಡ್ತಾ ಇರ್ತೀವಲ್ಲ, ಆ ರೀತಿಗೆ ಮನೇಲಿ ದೀಪ ಇದ್ದರೆ ಅದನ್ನೇ ಶುದ್ಧಿ ಮಾಡ್ಕೊಂಡು ಅದನ್ನೇ ಉಪಯೋಗಿಸ್ಕೊಳ್ಳಿ. ಹೊಸದೇ ತರಬೇಕು ಆ ಥರ ಏನಿರೋದಿಲ್ಲ. ಅದನ್ನು ಆ ಒಂದು ದೀಪವನ್ನು ತೆಗೆದುಕೊಂಡು, ಎಷ್ಟು ದೊಡ್ಡ ದೀಪ ಇರ್ತದೆ, ಅಥವಾ ನಿಮ್ಮಲ್ಲಿ ದೀಪನೇ ಇಲ್ಲಪ್ಪ ಅಂತಂದರೆ ಪುಟ್ಟದಾದ ಒಂದು ಮಣ್ಣಿನ ಪ್ಲೇಟನ್ನು ತೆಗೆದುಕೊಳ್ಳಿ. ಅದಂತೂ ಪ್ರತಿಯೊಂದು ಗ್ರಂಥಿಗೆ ಶಾಪಲ್ಲೂ ಕೂಡ ಸಿಗುತ್ತೆ. ಅಲ್ಲಿ ನೀವು ಆ ಒಂದು ಪ್ಲೇಟು ಅಥವಾ ದೀಪವನ್ನು ತೆಗೆದುಕೊಂಡು ಬಂದು, ಅಥವಾ ಮನೇಲಿರೋ ದೀಪನೇ ಉಪಯೋಗಿಸ್ಕೊಂಡು ಆ ಬತ್ತಿಯನ್ನಿಟ್ಟು, ನಾನು ನಿಮಗೆ ಡೈರೆಕ್ಟಾಗಿ ತುಪ್ಪವನ್ನು ಹಾಕಿ
ತಿಳಿಸ್ಕೊಡ್ತಾ ಇದ್ದೇನೆ. ಈಗ ನೀವು ಮಂಗಳವಾರ ದೀಪಾರಾಧನೆ ಮಾಡ್ತೀರಿ ಅಂದರೆ ಸೋಮವಾರನೇ ಆದಷ್ಟು ನೀವು ನೆನೆಸಿ ಇಟ್ಟರೆ, ಅಥವಾ ಮಂಗಳವಾರ ಬೆಳಗ್ಗೆ ನೀವು ನೆನೆಸಿ ಇಟ್ಟರೆ ಅದು ಚೆನ್ನಾಗಿ ನೆಂದಿರುತ್ತೆ, ನೀವು ಸಾಯಂಕಾಲ ದೀಪಾರಾಧನೆ ಮಾಡ್ಕೋಬೋದು. ಈ ರೀತಿಯಾಗಿ ನೋಡಿ, ನಾನು ನಿಮಗೆ ತುಪ್ಪವನ್ನೇ ಹಾಕ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದು ಮೋದಕ ದೀಪಾರಾಧನೆ ಆಗಿರುವಂಥದ್ದು. ಹಾಗಾಗಿ ಆದಷ್ಟು ತುಪ್ಪವನ್ನು ಬಳಸಿ. ಒಂದು ಪಕ್ಷದಲ್ಲಿ ನಿಮ್ಮಲ್ಲಿ ತುಪ್ಪ ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ಬಳಸಿ, ಎಳ್ಳೆಣ್ಣೆ ಬೇಡ, ಆದಷ್ಟು ತುಪ್ಪ ಇಲ್ಲ ಕೊಬ್ಬರಿ ಎಣ್ಣೆ ಇವೆರಡರಲ್ಲಿ ಒಂದು ಉಪಯೋಗಿಸ್ಕೊಂಡು ದೀಪವನ್ನು ಸಿದ್ಧತೆ ಮಾಡ್ಕೊಳ್ಳಿ. ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಬತ್ತಿಯನ್ನು ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ ಸಿದ್ಧತೆ ಮಾಡ್ಕೊಳ್ಳಿ. ಹಾಗೆ ನೋಡಿ, ನಾನು 21 ಎಕ್ಕದ ಎಲೆಯನ್ನು ತೆಗೆದುಕೊಂಡಿದ್ದೇನೆ. ನಿಮಗೆ ತುಂಬ ಸಮಯವಿತ್ತು, ನಾನು ಸ್ವಲ್ಪ ಆಡಂಬರವಾಗಿ ನಾನು ದೀಪಾರಾಧನೆ ಮಾಡ್ತಾ ಇದ್ದೇನೆ ಅಂತಂದರೆ ಒಂದೊಂದು ಎಕ್ಕದ ಎಲೆಗೂ ಕೂಡ ನೀವು ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬಹುದು. ಆದರೆ ನಾನು ಅರಿಶಿನ ಕುಂಕುಮವನ್ನು ಅಷ್ಟೇ ಇಟ್ಟಿದ್ದೇನೆ, ಶ್ರೀಗಂಧ ಅರಿಶಿನ ಕುಂಕುಮವನ್ನು ಅಷ್ಟೇ ಇಟ್ಟು 21 ಎಲೆಯನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಮಧ್ಯದಲ್ಲಿ ಅಕ್ಕಿಯನ್ನು ಹಾಕಿದ್ದೇನೆ, ಅಕ್ಕಿ ಚಂದ್ರಕಾರಕ, ಹಾಗಾಗಿ ಅಕ್ಕಿಯನ್ನು ಹಾಕಬೇಕು. ಅಕ್ಕಿಯನ್ನು ಹಾಕಿ ನಂತರದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಆಮೇಲೆ ನಾವು ಆ ಒಂದು ದೀಪವನ್ನು ಅದರ ಮೇಲೆ ಇಟ್ಟು ಎಕ್ಕದ ಹೂವು ಮತ್ತು ಕೆಂಪು ಹೂವು, ಬಿಳಿ ಹೂವು ಇದರಿಂದ ನಾವು ಅಲಂಕಾರ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆಯೇ ಇದು ಮೋದಕ ದೀಪಾರಾಧನೆ ಆಗಿರೋದ್ರಿಂದ ಗರಿಕೆ ಇಡೋದನ್ನ ಮರಿಬೇಡಿ. ಆದಷ್ಟು ಗರಿಕೆಯನ್ನಿಟ್ಟು ನೀವು ಈ ದೀಪಾರಾಧನೆ ಸಿದ್ಧತೆ ಮಾಡ್ಕೊಳ್ಳಿ. ಹಾಗೆಯೇ ನಮಗೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಅಂಗಾರಕ ಸಂಕಷ್ಟ ಚತುರ್ಥಿ ಬಾರಿ ಬಂದಿರುವಂಥದ್ದು, ಪುಷ್ಯ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿಯು ಬಂದಿರುವಂಥದ್ದು 6ನೇ ತಾರೀಕು ಮಂಗಳವಾರ ಬೆಳಗ್ಗೆ 8 ಗಂಟೆ 2 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. 7ನೇ ತಾರೀಕು ಬುಧವಾರ ಬೆಳಗ್ಗೆ 6 ಗಂಟೆ 53 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಈಗ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಮಂಗಳವಾರವೇ ಆಗಿರ್ತದೆ. ಯಾಕಂದರೆ ನಾವು ಚಂದ್ರೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೋಬೇಕಾಗಿರೋದ್ರಿಂದ ಮಂಗಳವಾರವೇ ನಾವು ಈ ಅಂಗಾರಕ ಸಂಕಷ್ಟ ಚತುರ್ಥಿನ ಆಚರಣೆ ಮಾಡಬೇಕು. ನೋಡಿ, ಈ ಬಾರಿ ಮೊದಲು ನಿಮಗೆ ಈ ಮೋದಕ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಇದು ಮಾಡೋದು ಕೂಡ ತುಂಬ ಸುಲಭ. ಹಾಗೆ ದೀಪಾರಾಧನೆ ಕೂಡ ನಮಗೆ ಅಷ್ಟೇ ಫಲ ಕೊಡುವಂಥದ್ದು. ಹಾಗೆ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು. ಈ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ನೀವು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತೇಳಿ 11 ಬಾರಿ ಅಥವಾ 21 ಬಾರಿ ಹೇಳಿಕೊಂಡು ನೀವು ಈ ಒಂದು ದೀಪಾರಾಧನೆ ಮಾಡಿ. ಹಾಗೆಯೇ ಇನ್ನೂ ವಿಶೇಷ ನಂಬಿಕೆ ಏನಪ್ಪ ಅಂತಂದರೆ, ಈ ಮೋದಕ ದೀಪಾರಾಧನೆಯನ್ನು ನಾವು ಮನೆಯಲ್ಲಿ ಮಾಡೋದ್ರಿಂದ ಅಡೆತಡೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತವೆ, ನಮ್ಮಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗ್ತಾ ಹೋಗುತ್ತದೆ, ಗಣಪತಿಯ ಕೃಪೆ ನಮಗೆ ಹೆಚ್ಚಾಗಿ ಲಭಿಸುತ್ತಾ ಹೋಗುತ್ತದೆ. ಆಮೇಲೆ ಯಾವೆಲ್ಲ ದಿನದಲ್ಲಿ ನಾವು ಇದನ್ನು ದೀಪಾರಾಧನೆ ಮಾಡ್ಬೋದು ಅಂದರೆ, ನಿಮಗೆ ಗೊತ್ತಿರುವ ಸಂಕಷ್ಟ ಚತುರ್ಥಿ, ಅದ್ರ ಜೊತೆ ಪ್ರತಿ ಬುಧವಾರ, ಆಮೇಲೆ ನೀವೇನೋ ಹೊಸ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಅಂದರೆ, ಅಥವಾ ಮಕ್ಕಳು ಪರೀಕ್ಷೆಗೆ ಹೋಗ್ತಾ ಇದ್ದಾರೆ ಅಂತಂದರೆ, ಅಥವಾ ಏನೋ ಒಂದು ಜಾಬ್ ಸರ್ಚ್ ಮಾಡ್ತಾ ಇದ್ದೀರಿ ಅಂತಂದರೆ, ಆ ಒಂದು ಸಮಯದಲ್ಲಿ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಿಬಿಟ್ಟು ಗಣೇಶನ ಬಳಿ ಕೇಳಿಕೊಂಡು ಒಂದು ಗರಿಕೆನಿಟ್ಟು ನಮಸ್ಕಾರ ಮಾಡಿಕೊಂಡು ಹೋಗಿ, ಖಂಡಿತವಾಗ್ಲೂ ನಿಮ್ಮ ಕೋರಿಕೆ ಕೂಡ ಈಡೇರ್ತಾ ಹೋಗುತ್ತದೆ. ನೋಡಿ, ತುಂಬ ಸರಳವಾದದ್ದು, ಅಷ್ಟೇನೇ ನಮಗೆ ಒಳ್ಳೆಯ ಒಂದು ಫಲಿತಾಂಶ ಕೊಡುವಂಥ ಒಂದು ದೀಪಾರಾಧನೆ ಈ ಮೋದಕ ದೀಪಾರಾಧನೆ. ತುಂಬ ಅಂದರೆ ತುಂಬ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಆಚರಣೆ ಮಾಡಿ. ಹಾಗೆಯೇ ಪೂಜೆಯ ವಿಧಾನವನ್ನು ಕೂಡ ಇದರ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಈ ಮೋದಕ ದೀಪಾರಾಧನೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.